ಈ ಮಿರ್ಚಿ ಫುಲ್ ಹಾಟ್ ಅಲ್ವಾ? ಅದನ್ನು ತಿಂದ್ಮೇಲೆ ನಾಲ್ಗೆ ಸ್ಪೈಸಿ. ಓ, ನಿಮ್ಮ ಮಮ್ಮಿ ಕಡೆಯಿಂದ ಮಾಡ್ಸೋಣ? ಸರಿ ಬನ್ನಿ. ಫಸ್ಟ್ ಒಂದು ಪ್ಯಾನ್ಗೆ ಎಣ್ಣೆ ಮತ್ತು ಆಯಿಲ್ ಹಾಕ್ಕೊಂಡು ಜೀರಿಗೆ ಹಾಕ್ಕೊತಿದ್ದೀನಿ. ಅಂದರೆ ನನ್ನ ಸಿಸ್ಟರ್ ಎಲ್ಲ ಮಾಡ್ತಿದ್ದಾರೆ ಇದನ್ನು. ಅದೇನು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆಮೇಲೆ ಶುಂಠಿ ಪೇಸ್ಟ್ ಹಾಕ್ಬೋದಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು, ಬಟ್ ಹಿಂಗೆ ಹಾಕಿದ್ರೆ ಅದು ತಿನ್ನೋವಾಗ ಬಾಯಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಗಿಲಿ ಅಂತ ಆಡಿಸ್ಬೇಕು. ಹಾಂ, ಆಮೇಲೆ ಸೋಂಪು ಹಾಕ್ಕೊಳ್ತಾ ಇದ್ದಾರೆ. ಸೋಂಪು? ಬಡೆ ಸೊಪ್ಪು. ಜೀರಿಗೆ ಹಾಕಿಲ್ಲ? ಜೀರಿಗೆ ಫಸ್ಟಲ್ಲೇ ಹಾಕಿದ್ವಲ್ಲ. ಓ ಹೌದಲ್ಲ. ಆಮೇಲೆ ಈಗ ಕಡಲೆ ಹಿಟ್ಟು, ಬೇಸನ್. ಹಾಂ, ಬೇಸನ್ನ ಒಂದು ಸ್ವಲ್ಪ ಹಾಕ್ಕೊಂಡು ಅದಿಷ್ಟು ಮಸಾಲೆ ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಬೇಸನ್ ಹಾಕ್ಕೊಂಡು ರೆಡ್ ಚಿಲ್ಲಿ ಮಾಡೋವಾಗ ಒಂದು ಸ್ವಲ್ಪ ಮಾತಾಡೋವಾಗ ಹೋಗುತ್ತೆ ಸ್ವಲ್ಪ. ಆಮೇಲೆ ಉಪ್ಪು, ಮೊದಲೇ ಖಾರ ಅದಾದ್ಮೇಲೆ ಇನ್ನೊಂದು ಸ್ವಲ್ಪ, ಆಮೇಲೆ ಇಂಗು ಮತ್ತು ಸಕ್ಕರೆ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಸ್ಪೈಸಿ. ಹಾಂ, ಇದಿಷ್ಟು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕು. ಹಾಂ, ಫ್ರೈ ಮಾಡ್ಕೋಬೇಕು. ಮತ್ತು ನಿಮಗೆ ಒಂದು ಹಾಡು ಗೊತ್ತಾ? ಮಿರ್ಚಿ 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 ಅಂತ ಒಂದು ಹಾಡಿದೆ. ಹಾಂ, ಕೇಳಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಮೇಲೆ ಅರಿಶಿನ ಹಾಕ್ಕೊಂಡು ಆಮೇಲೆ ಧನಿಯಾ ಪೌಡರ್. ಅದಕ್ಕೆ ಪರ್ಫೆಕ್ಟ್ ಮ್ಯಾಚ್ ಆಗುತ್ತಲ್ಲ? ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ, ಸಖತ್ ಟೇಸ್ಟ್ ಇರುತ್ತೆ. ಆಮೇಲೆ ಎಳ್ಳು, ಬಿಳಿ ಎಳ್ಳು ಇದಿಷ್ಟು ಹಾಕ್ಕೊಂಡು ಕೈ ಆಡಿಸ್ಕೋಬೇಕು, ಆಯಿತಾ? ಆಮೇಲೆ ಗರಂ ಮಸಾಲ ಪೌಡರ್. ಇದು ಮಹಾರಾಷ್ಟ್ರ ರೆಸಿಪಿ ಅಲ್ಲ ಪಿಯು? ಮಹಾರಾಷ್ಟ್ರ ಅಥವಾ ಪುಣೆ. ಆಮೇಲೆ ಹಾಲು ಹಾಕ್ಕೊತಾ ಇದ್ದೀವಿ, ಯಾಕಂದರೆ ನಾವು ಮಿರ್ಚಿ ಜೊತೆ ಫಿಲ್ ಮಾಡ್ತೀವಲ್ಲ, ಅದು ಹಿಡ್ಕೊಳ್ಳಿ ಅಂತ ಹೇಳಿ. ಹಾಲು ಹಾಕಿದ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ಆಮೇಲೆ ಲಾಸ್ಟಲ್ಲಿ ಲೆಮನ್. ಇಷ್ಟಲ್ವಾ? ಇಷ್ಟೇ. ಇವಾಗ ತುಂಬಿ ಇದನ್ನು ಫ್ರೈ ಮಾಡೋಕ್ಕೆ ಇಟ್ಕೋಬೇಕು. ಫ್ರೈ ಮಾಡಬೇಕಾ ಅಥವಾ ರೋಸ್ಟ್ ಮಾಡಬೇಕಾ? ಎಲ್ಲ ಒಂದೇ. ಅಲ್ಲ, ಫ್ರೈ ಮಾಡಬೇಕಾ, ಡೀಪ್ ಫ್ರೈ ಮಾಡಬೇಕಾ ಅಥವಾ ರೋಸ್ಟ್ ಮಾಡಬೇಕಾ? ರೋಸ್ಟ್ ಮಾಡಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಲ್ಲ. ಇದನ್ನ ಡುಂಡುಪ್ಪ ಆಗಬೇಕಿದೆ. ಡುಮ್ಮ ಎಲ್ಲ ತುಂಬಿಟ್ಕೊಂಡ್ಮೇಲೆ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು, ಏನೋ ಡೀಪ್ ಫ್ರೈ ಇಲ್ಲ ಬಜ್ಜಿ ಕರ್ದಂಗೆ ಕರಿಬೇಕಂತ. ಇಲ್ಲ ರೋಸ್ಟ್. ಇದು ರೋಸ್ಟ್ ಮಾಡ್ಕೋಬೇಕು. ಇದು ಎಲ್ಲ ಆದಮೇಲೆ ಮತ್ತೆ ಲೆಮನ್ ಹಿಂಡ್ಕೊಂಡು ಎಳ್ಳು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಮೇಲೆ ಇದನ್ನು ನೋಡು ಗಿಲ್ಲಿ ಅಂತ ಕೈ ಆಡಿಸ್ತಾ ಇದ್ದೀನಿ ನಿಮ್ಮ ಮಮ್ಮಿ. ಹೀಗೆ ಮಾಡಿದ್ಮೇಲೆ ರೆಡಿ ಆಯಿತು ಬರುವ ಮಿರ್ಚಿ. ಟೇಸ್ಟ್ ಮಾಡಿ ಹೇಳ್ತೀಯಾ? ಎಸ್, ಮಸ್ತಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.